ಸೊ ಅಜುರ್ದು ಒಂದು ಹೊಸ ಪ್ರಾಡಕ್ಟ್ ಬಂದಿದೆ, ದಟ್ ಈಸ್ ಕಾಲ್ಡ್ ಎ ಫ್ಯಾಬ್ರಿಕ್. ಓಕೆನಾ. ಸೊ ಫ್ಯಾಬ್ರಿಕ್ ಅಂದ್ರೆ ಅಜುರ್ದು ಒಂದು ಅಡ್ವಾನ್ಸ್ ಪ್ರಾಡಕ್ಟ್. ಸೊ ಈ ಅಡ್ವಾನ್ಸ್ ಪ್ರಾಡಕ್ಟ್ ಅಲ್ಲಿ ಏನೇನಿದೆ ಅಡ್ವಾಂಟೇಜ್. ಸೊ ನಾವು ಬಿಫೋರ್ ಅಲ್ಲಿ ಅಜೂರ್ ಸರ್ವಿಸ್ ಅಲ್ಲಿ ಏನ್ ಮಾಡ್ತಾ ಅಂದ್ರೆ, ಸೊ ಯಾವುದೇ ಒಂದು ರಿಸೋರ್ಸ್ ಆಗಲಿ, ಒಂದು ಡೇಟಾ ಫ್ಯಾಕ್ಟ್ರಿ ಆಗಲಿ, ಸೊ ಸ್ಟೋರೇಜ್ ಆಗಲಿ, ಡೇಟಾ ಬ್ರಿಕ್ಸ್ ಆಗಲಿ, ಏನೇ ಆದ್ರೂ ನಾವು ಪ್ರತಿಯೊಂದಕ್ಕೂ ಒಂದು ಕನೆಕ್ಷನ್ ಅನ್ನ ಮಾಡಬೇಕಿತ್ತು. ಸಿಸ್ಟಮ್ ಅಸೈನ್ ಮ್ಯಾನೇಜ್ಮೆಂಟ್ ಐಡೆಂಟಿಟಿ. ಸೊ ಅಂಡ್ ಸ್ಟೋರೇಜ್ಗೂ ಮತ್ತೆ ಡೇಟಾ ಬ್ರಿಕ್ಸ್ಗೂ ಕನೆಕ್ಟ್ ಆಗಬೇಕು ಅಂದ್ರೆ ನಾವು ಸರ್ವಿಸ್ ಪ್ರಿನ್ಸಿಪಲ್ ಅಂತ ಯೂಸ್ ಮಾಡ್ತಾ ಇದ್ವಿ. ಓಕೆ. ಸೊ ಮತ್ತೆ ಇದು ಕನೆಕ್ಷನ್, ಈ ಕನೆಕ್ಷನ್ಗಳಿಗೆ ಟೈಮ್ ಕನೆಕ್ಟ್ ಇದಾಗೋದು. ಸೊ ಅದಕ್ಕೆ ಫ್ಯಾಬ್ರಿಕ್ ಅವರು ಒಂದು ಯೂನಿಫೈಡ್ ಸೊಲ್ಯೂಷನ್ ತಂದಿದ್ದಾರೆ. ಸೊ ಅದೇ ಕಾಲ್ಡ್ ಒನ್ ಲೇಕ್. ಓಕೆ, ಒನ್ ಲೇಕ್. ಸೊ ಫ್ಯಾಬ್ರಿಕ್ ಕಂಟೈನ್ ಆಲ್ ದ ಕೆಪಾಬಿಲಿಟೀಸ್ ವಿತೌಟ್ ಎನಿ ಕನೆಕ್ಷನ್ ಅನ್ನೋದು ಏನು ಬೇಡ. ಈಗ ಡೇಟಾ ಸೈನ್ಸ್ ಕೆಪಾಬಿಲಿಟೀಸ್ ಇದೆ, ಡೇಟಾ ಇಂಜಿನಿಯರ್ ಕೆಪಾಬಿಲಿಟೀಸ್ ಇದೆ, ಡೇಟಾ ಅನಲಿಸ್ಟ್ ಕೆಪಾಬಿಲಿಟೀಸ್ ಇದೆ. ಸೊ ಎಲ್ಲಾ ಕೆಪಾಬಿಲಿಟೀಸ್ ಒಂದರಲ್ಲೇ ತಂದಿದ್ದಾರೆ. ಮತ್ತೆ ಈಗ ಪ್ರತಿಯೊಂದು ಸ್ಟೋರೇಜ್, ಈಗ ಫಿನಾನ್ಸ್ ಟೀಮಿಗೆ ಒಂದು ಸ್ಟೋರೇಜು, HR ಟೀಮಿಗೆ ಒಂದು ಸ್ಟೋರೇಜು, ಬೇರೆ ಟೀಮಿಗೆ ಒಂದು ಸ್ಟೋರೇಜ್ ಅಂತ ಇದು ಮಾಡ್ತಿದ್ರು. ಇಲ್ಲಿ ಅದೇ ತರ ಏನು ಬೇಕಾಗಿಲ್ಲ. ಸೊ ಪ್ರತಿಯೊಂದಕ್ಕೂ ಒಂದು ಸ್ಟೋರೇಜ್ ಮಾಡೋದ್ ಬದಲು ಫ್ಯಾಬ್ರಿಕ್ ಏನ್ ಮಾಡಿದ್ದಾರೆ ಅಂದ್ರೆ ಒನ್ ಲೇಕ್ ಅನ್ನೋ ಕಾನ್ಸೆಪ್ಟ್ ತಂದಿದ್ದಾರೆ. ಒನ್ ಲೇಕ್. ಸೊ ಈ ಒನ್ ಲೇಕ್ ಏನಪ್ಪಾ ಅಂದ್ರೆ, ಸೊ ಇವಾಗ ಫಿನಾನ್ಸ್ ಟೀಮ್ ಅವರು ಡೇಟಾನ ರಿವ್ಯೂ ಮಾಡ್ಬೋದು, HR ಟೀಮ್ ಅವರು ಮಾಡ್ಬೋದು, ಪ್ರತಿಯೊಬ್ರು ಇವನ್ ಡೇಟಾ ಅನಲಿಸ್ಟ್ ಅವರು ರಿವ್ಯೂ ಮಾಡ್ಬೋದು. ಇದೊಂಥರ ಒನ್ ಡ್ರೈವ್ ಇದ್ದಂಗೆ. ಸೊ ಒನ್ ಡ್ರೈವ್ ಅಲ್ಲಿ ಒಂದು ಸ್ಟೋರೇಜ್ ಇಟ್ಕೊಂಡಿರುತ್ತೆ, ಎಲ್ಲಾ ಟೀಮ್ ಅವರು ಆಕ್ಸೆಸ್ ಮಾಡ್ಬೋದು, ಯಾವುದೇ ರೀತಿ ಕನೆಕ್ಷನ್ ಮಾಡಿದ್ರೆ. ಸೊ ಅದೇ ಫ್ಯಾಬ್ರಿಕ್. ಸೊ ಫ್ಯಾಬ್ರಿಕ್ ಏನಪ್ಪಾ ಅಂದ್ರೆ ಯೂನಿಫೈಡ್ ಸೊಲ್ಯೂಷನ್. ಸೊ ಎಲ್ಲಾ ತರ ಇದೆ ಇದರಲ್ಲಿ. ಸೊ ಡೇಟಾ ಅನಾಲಿಸ್ಟ್ ಇದೆ, ಡೇಟಾ ಇಂಜಿನಿಯರ್ ಇದೆ, ಡೇಟಾ ಸೈನ್ಸ್ ಇದೆ, ಮಷಿನ್ ಲರ್ನಿಂಗ್ ಅವ್ರದ್ದಿದೆ. ಪ್ರತಿ ಒಂದನ್ನು ಒಂದು ಪ್ಯಾಕ್ಡ್ ಆಗಿ ಯೂನಿಫೈಡ್ ಸೊಲ್ಯೂಷನ್ ಆಗಿ ತಂದಿದ್ದಾರೆ. ಅದೇ ಫ್ಯಾಬ್ರಿಕ್, ಇನ್ನೇನಿಲ್ಲ. ಸೊ ಸೊ ಫ್ಯಾಬ್ರಿಕ್ ಇಸ್ ಎಂಡ್ ಟು ಎಂಡ್ ಅನಾಲಿಟಿಕ್ ಅಂಡ್ ಡೇಟಾ ಪ್ಲಾಟ್ಫಾರ್ಮ್ ಡಿಸೈನ್ ಫಾರ್ ಎಂಟರ್ಪ್ರೈಸಸ್ ದಟ್ ರಿಕ್ವೈರ್ ಎ ಯೂನಿಫೈಡ್ ಸೊಲ್ಯೂಷನ್. ಸೊ ಮೇನ್ ಥೀಮ್ ಇಸ್ ಯೂನಿಫೈಡ್ ಸೊಲ್ಯೂಷನ್. ಸೊ ಇಲ್ಲಿ ಫಸ್ಟ್ ನಾವು ಕಲಿಬೇಕಂದಂತ ಏನಪ್ಪಾ ಅಂದ್ರೆ, ಸೊ ಫ್ಯಾಬ್ರಿಕ್ ಡೇಟಾ ಇಂಜಿನಿಯರ್ ಅಲ್ಲಿ ಫಸ್ಟ್ ನಾವು ಡೇಟಾ ಇಂಜಿನಿಯರ್ ಬಂದಾಗ ಫಸ್ಟ್ ನಾವು ಡೇಟಾನ ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ ತಗೊಂಬಂದು ಆಮೇಲೆ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬಿಟ್ಟು ಡೌನ್ ಸ್ಟ್ರೀಮ್ ಕಳಿಸ್ತೀವಿ. ಆಮೇಲೆ ಪವರ್ BI ಯೂಸ್ ಮಾಡ್ತಾರೆ. ಸೊ ಈ ತರೋ ಒಂದು ಫಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಡೇಟಾ ಫ್ಯಾಕ್ಟ್, ಫ್ಯಾಬ್ರಿಕ್ ಡೇಟಾ ಫ್ಯಾಕ್ಟ್. ಓಕೆನಾ. ಸೊ ಇದು ಸೇಮ್ ಅಜೂರ್ ಡೇಟಾ ಫ್ಯಾಕ್ಟ್ರಿಯಲ್ಲಿ ಹೆಂಗಿದೆಯೋ ಸೇಮ್ ಇದೆ, ಬಟ್ ಒಂದ್ ಸ್ವಲ್ಪ ಲಿಟಲ್ ಚೇಂಜಸ್ ಇದೆ. ಓಕೆನಾ. ಸೊ ನಿಮ್ಗೆ ಅಜೂರ್ ಗೊತ್ತಿದ್ರೆ, ಸೊ ಆಕ್ಟಿವಿಟೀಸ್, ಈ ಡೇಟಾ ಫ್ಯಾಕ್ಟ್ರಿಲಿ 5 ಕಾನ್ಸೆಪ್ಟ್ ಬರ್ತಾರೆ. ಓಕೆನಾ. ಸೊ ಒಂದು ಆಕ್ಟಿವಿಟೀಸ್, ಪ್ಯಾರಾಮೀಟರ್ಸ್, ವೇರಿಯೇಬಲ್ಸ್, ಎಕ್ಸ್ಪ್ರೆಷನ್ ಫಂಕ್ಷನ್, ಒನ್ ಇಸ್ ಟ್ರಿಗರ್, ಮೀನ್ಸ್ ಶೆಡ್ಯೂಲ್. ಸೊ ಒನ್ಸ್ ಆರ್ಕೆಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್, ರೈಟ್, ವಿ ನೀಡ್ ಟು ಶೆಡ್ಯೂಲ್, ರೈಟ್. ಸೊ ಶೆಡ್ಯೂಲ್ ಮಾಡಕ್ಕೆ ಹತ್ರ. ಸೊ ಇಲ್ಲಿ ನೀವು ಆಕ್ಟಿವಿಟಿ ಅಂದ್ರೆ, ಸಪೋಸ್ ನೀವು ಒಂದು ಫೈಲ್ ಇಲ್ಲಿಂದ ಸೋರ್ಸ್ ಇಂದ ಒಂದು ಡೆಸ್ಟಿನೇಷನ್ಗೆ ಒಂದು ಫೈಲ್ ಇರುತ್ತೆ, ಅದೊಂದು ಕಾಪಿ ಮಾಡ್ಕೋಬೇಕು, ಇದೊಂದು ಆಕ್ಟಿವಿಟಿ. ಸೊ ಇಫ್ ಕಂಡೀಷನ್, ಸಂಡೇ ಆದ್ರೆ ಮಾತ್ರ ಈ ಪೈಪ್ಲೈನ್ ನಾನು ಮಿಕ್ಕಿ ದಿವಸ ಈ ಪೈಪ್ಲೈನ್ ನಾವು, ಈ ತರ ಕಂಡೀಷನ್ ಇರುತ್ತೆ. ಓಕೆನಾ. ಸೊ ಆ ತರ. ಸೊ ಇದಕ್ಕೆ ಗ್ರೂಪ್ ಪೈಪ್ಲೈನ್ ಅಂದ್ರೆ ಗ್ರೂಪ್ ಆಫ್ ಆಕ್ಟಿವಿಟೀಸ್. ಸೊ ಇಫ್ ಕಂಡೀಷನ್ ಒಂದು, ಕಾಪಿ ಒಂದು, ಫಾರ್ ಲೂಪ್ ಒಂದು. ಸೊ ಗ್ರೂಪ್ ಆಫ್ ಆಕ್ಟಿವಿಟೀಸ್ಗೆ ಪೈಪ್ಲೈನ್ ಅಂತೀವಿ. ಓಕೆನಾ. ಸೊ ಪ್ಯಾರಾಮೀಟರ್ ಅಂದ್ರೇನು? ಸೊ ಪ್ಯಾರಾಮೀಟರ್ ಅಂದ್ರೆ, ಈಗ ಸಪೋಸ್ ನಿಮ್ಮ ಹತ್ರ ಒಂದು ಪೈಥಾನ್ ಸ್ಕ್ರಿಪ್ಟ್ ಇದೆ. ಈ ಪೈಥಾನ್ಗೆ ನಾನು US ಕಂಟ್ರಿ ಕಳಿಸಿದ್ರೆ US ಕಂಟ್ರಿ ರನ್ ಆಗುತ್ತೆ, ಇಂಡಿಯಾ ಕಳಿಸಿದ್ರೆ ಇಂಡಿಯಾ ಕಂಟ್ರಿ ತಗೊಂಡ್ ರನ್ ಆಗುತ್ತೆ. ಸೊ ಪ್ಯಾರಾಮೀಟರ್ ಅಂದ್ರೆ, ಸೊ ಬಿಫೋರ್ ಎಕ್ಸಿಕ್ಯೂಷನ್ ಹಾಕಿಂತ ಮುಂಚೆನೆ ನಾವು ಒಂದು ವ್ಯಾಲ್ಯೂನೇ ಪಾಸ್ ಮಾಡೋದು ಪ್ಯಾರಾಮೀಟರ್. ಓಕೆನಾ. ಸೊ ಡೈನಾಮಿಕಲಿ ನಮ್ಗೆ ಸ್ಕ್ರಿಪ್ಟ್ ವರ್ಕ್ ಆಗಬೇಕು, ಡೈನಾಮಿಕಲಿ ನಮ್ಗೆ ಆಕ್ಟಿವಿಟಿ ವರ್ಕ್ ಆಗಬೇಕು ಅಂತಂದ್ರೆ ನಾವು ಪ್ಯಾರಾಮೀಟರ್ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ಆಸ್ಟ್ರೇಲಿಯಾ ಕಳಿಸಿದ್ರೆ ಆಸ್ಟ್ರೇಲಿಯಾ ಬೇಸ್ಡ್ ಆನ್ ವರ್ಕ್ ಆಗುತ್ತೆ, ಸೇಮ್ ಸ್ಕ್ರಿಪ್ಟೇ. ಓಕೆನಾ. ಹಿಂಗೆ ಅಂದ್ರೆ, ಸಪೋಸ್ ನಿಮ್ಮ ಹತ್ರ 22 ಫೈಲ್ ಇದೆ. ಓಕೆ, 2 ಫೈಲ್ ಕಾಪಿ ಮಾಡಬೇಕು ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ. ಓಕೆನಾ. ಅವಾಗ ಎರಡು ಆಕ್ಟಿವಿಟಿ, ಒಂದು US ಒಂದು, ಇನ್ನೊಂದು ಇಂಡಿಯಾಗೆ ಒಂದು. ಸೊ 2 ಕಾಪಿ ಆಗ್ತದೆ, ಇದು ಮಾಡಬಾರ್ದು. ಸೊ ನಾವು ಡೆವಲಪ್ಮೆಂಟ್ ಅಲ್ಲಿ ಒಂದೇ ಒಂದು ಕಾಪಿ ಆಕ್ಟಿವಿಟಿ ಇಟ್ಕೊಂಡು ಪ್ಯಾರಾಮೀಟರೈಸ್ ಮಾಡಬೇಕು. ಇಲ್ಲಿ ಆಸ್ಟ್ರೇಲಿಯಾ ಕಳಿಸಿದ್ರೆ ಆಸ್ಟ್ರೇಲಿಯಾದ ಕಾಪಿ ಆಗುತ್ತೆ, ಇಲ್ಲಿ ಇಂಡಿಯಾದ ಕಳಿಸಿದ್ರೆ ಇಂಡಿಯಾದ ಕಾಪಿ ಆಗುತ್ತೆ. ಸೊ ಈ ತರ ಪ್ಯಾರಾಮೀಟರ್. ಓಕೆನಾ. ಸೊ ಇದು ವೇರಿಯೇಬಲ್ಸ್ ಅಂದ್ರೆ ಸೆಕೆಂಡ್ ಕಾನ್ಸೆಪ್ಟ್. ವೇರಿಯೇಬಲ್ಸ್ ಏನಾಗುತ್ತೆ, ಈಗ ಅದು ಸ್ಟೋರ್ ಮಾಡ್ಕೊಳುತ್ತೆ ವ್ಯಾಲ್ಯೂ A=5. ಸೊ ಸ್ಟೋರ್ ಮಾಡ್ಕೊಂಡು ಇದನ್ನ ನೆಕ್ಸ್ಟ್ ಇರೋಂಥ ಫಂಕ್ಷನ್ಗೆ ಇನ್ಪುಟ್ ಆಗಿ ಕಳ್ಸೋದಾದ್ರೆ,
ಸೊ ಯಾವ್ದಾದ್ರು ಒಂದು ಫಂಕ್ಷನ್ ಇರುತ್ತೆ. ಈಗ ಏಜ್ = 5 ಇಲ್ಲಿ ಇದೊಂದು ಆ್ಯಡ್ ಫಂಕ್ಷನ್ ಇರುತ್ತೆ. ಓಕೆನಾ, ಆ್ಯಡ್ ಎ ಕಮ ಬಿ. ಸೊ ಈ ಫಂಕ್ಷನ್ಗೆ ಇನ್ಪುಟ್ ಆಗಿ ಕಳಿಸ್ಬೇಕು ಅಂದ್ರೆ ನಮಗೆ ವೇರಿಯೇಬಲ್ ಯೂಸ್ ಮಾಡಬೇಕು. ಈಗ ಸಪೋಸ್ ನೀವು ಒಂದು ಪೈಪ್ಲೈನ್ ಟ್ರಿಗರ್ ಮಾಡ್ತಿದ್ದೀರಾ. ಸೊ ಇಲ್ಲೊಂದು ಪೈಪ್ಲೈನ್ ಇದೆ. ಓಕೆನಾ, ಒಂದು ಆಕ್ಟಿವಿಟೀಸ್ ಇದೆ, ಗ್ರೂಪ್ ಆಫ್ ಆಕ್ಟಿವಿಟೀಸ್. ಸೊ ನನಗೆ ನಂಗೆ ಈ ನೇಮ್ ಬೇಕು. ಟ್ರಿಗರ್ ಇದು ಏನಪ್ಪ ಅಂದ್ರೆ, ಸೊ ಈ ಆಕ್ಟಿವಿಟಿ ನೇಮ್ ನಮ್ಗೆ ಒಂದು ಏನೋ ಜಾಬಿಗೆ ಬೇಕಾಗಿರುತ್ತೆ. ಸೊ ಅದನ್ನ ತಗೊಳೋದಂಗೆ, ಇದು ID ತಗೊಳೋದಂಗೆ, ಡೇಟು, ಒಂದು ವೇರಿಯೇಬಲ್ಸ್ ಅಂದ್ರೆ ಒಂದು ಸ್ಟೋರ್ ಮಾಡ್ಕೊಳೋದು ವ್ಯಾಲ್ಯೂನ ಅಷ್ಟೇ. ವೇರಿಯೇಬಲ್ಸ್ ಅಂದ್ರೆ ಒಂದು ಸ್ಟೋರ್ ಮಾಡ್ಕೊಳೋದು ಅಷ್ಟೇ. ಅದನ್ನ ನೆಕ್ಸ್ಟ್ ಇರೋವಂಥ ಫಂಕ್ಷನ್ಗೆ ಯೂಸ್ ಮಾಡೋಕ್ಕೆ ವೇರಿಯೇಬಲ್ ಯೂಸ್ ಮಾಡ್ತೇವೆ. ಓಕೆನಾ. ಈಗ ಸೊ ಆಕ್ಟಿವಿಟಿ ಬಂದಾಗ, ಸೊ ಈ 1 by 1 ಆಕ್ಟಿವಿಟಿ ಬರ್ತದೆ. ಸೊ ಇವಾಗ ಸಪೋಸ್ ನನ್ನ ಹತ್ರ ಒಂದು ಫೈಲ್ ಇದೆ. ಸೊ ಕಾಪಿ ಆಕ್ಟಿವಿಟಿ ನಾನು ಫಸ್ಟ್ ತೋರಿಸ್ತೇನೆ. ಓಕೆನಾ. ಸೊ ನನ್ನ ಹತ್ರ ಒಂದು ಫೈಲ್ ಇದೆ. ಈಗ ಸೋರ್ಸ್ ಇಂದ ಒಂದು ಡೆಸ್ಟಿನೇಷನ್ಗೆ ಹಾಕ್ಬೇಕು. ಫೈಲ್ ನಂಬರ್ 1. ಸೊ ಅದನ್ನ ಯಾವ ತರ ಹಾಕೋದು? ಸೊ ಇಲ್ಲಿ ಫ್ಯಾಬ್ರಿಕ್ ಅಲ್ಲಿ, ಸೊ ಇದು ಫ್ಯಾಬ್ರಿಕ್. ಸೊ ಇಲ್ಲಿ ಏನಾರ ವರ್ಕ್ ಸ್ಪೇಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗಿ, ಇಲ್ಲಿ ನ್ಯೂ ವರ್ಕ್ ಸ್ಪೇಸ್, ಇಲ್ಲಿ ವರ್ಕ್ ಸ್ಪೇಸ್ ನೇಮ್ ಕೊಡ್ಬೋದು. ಇಲ್ಲಿ ಯಾವ್ದಾದ್ರು ಡೊಮೈನ್ ID, ಯಾರ್ಯಾರು ವ್ಯೂ ಮಾಡೋದು, ಈ ಪ್ರಾಜೆಕ್ಟ್ಗೆ ಯಾರ್ಯಾರು ಇದ್ದಾರೆ ಅನ್ನೋದು, ಮತ್ತೆ ಇಮೇಜ್ ಬೇಕಾದ್ರೆ ಹಾಕೋಬಹುದು, ಗ್ರೂಪ್ ಇಮೇಜು ಏನಾದ್ರು ಈ ತರ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ ಆಲ್ರೆಡಿ ನಾನೊಂದು ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ. ಸೊ ಈ ಕ್ರಿಯೇಟ್ ಮಾಡಿ ಲೇಕ್ ಹೌಸ್ ಅಲ್ಲಿ. ಸೊ ಈಗ ನಮ್ದು ಟಾಪಿಕ್ ಏನಪ್ಪಾ ಅಂದ್ರೆ, ಫಸ್ಟ್ ಒಂದು ಸೋರ್ಸ್ ಅಲ್ಲಿ ಒಂದು ಫೈಲ್ ಇದೆ, ಅದನ್ನ ಡೆಸ್ಟಿನೇಷನ್ ಹೆಂಗ್ ತರೋದು. ಓಕೆನಾ, ಯೂಸಿಂಗ್ ಕಾಪಿ ಆಕ್ಟಿವಿಟಿ. ಸೊ ಸೋರ್ಸ್ ಫೈಲ್ ಎಲ್ಲಿದೆ? ಲೇಕ್ ಹೌಸ್ ಅಲ್ಲಿ ಇದೆ. ಸೊ ಒಂದೇ ಲೇಕ್ ಹೌಸ್ ಅಲ್ಲಿ ಒಂದ್ ಕಡೆ ಸೋರ್ಸ್ ಫೈಲ್ ಇದೆ, ಇದನ್ನ ಲೇಕ್ ಹೌಸ್ ಅಲ್ಲಿ ಇರೋ ಡೆಸ್ಟಿನೇಷನ್ ತರಬೇಕು. ಓಕೆನಾ. ಸೊ ಇದನ್ನ ಯಾವ ತರ ತರೋದು? ಆಕ್ಟಿವಿಟಿ ಫೈಲ್. ಓಕೆನಾ. ಸೊ ಲೇಕ್ ಹೌಸ್ ಅಲ್ಲಿ ಸೋರ್ಸ್ ಅಲ್ಲಿ ಲೇಕ್ ಹೌಸ್ movies.csv ಒಂದು ಫೈಲ್ ಇದೆ. ಸೊ ಇದು ನಾನು ಡೆಸ್ಟಿನೇಷನ್ ತರಬೇಕು. ಈ ಡೆಸ್ಟಿನೇಷನ್ ಏನಿಲ್ಲ. ಸೊ ಯಾವ ತರ ತರದು? ಕಾಪಿ ಆಕ್ಟಿವಿಟೀಸ್. ಸೊ ಕ್ರಿಯೇಟ್. ಸೊ ಗೋ ಟು ಯುವರ್ ವರ್ಕ್ ಸ್ಪೇಸ್, ನ್ಯೂ ಐಟಮ್, data pipeline. So pipeline I can give version 1. ಇಲ್ಲಿ ಪೈಪ್ಲೈನ್ ಆಕ್ಟಿವಿಟಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಪಿ ಡೇಟಾ ಬರುತ್ತೆ. ಸೊ ಇದು ಕಾಪಿ ಡೇಟಾ ಆಕ್ಟಿವಿಟಿ. ಸೊ ನೀವು ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ಒಂದು ಫೈಲ್ ತರಬೇಕು ಅಂದ್ರೆ ಈ ತರ ಇಲ್ಲಿ ನೇಮ್ ಕೊಡ್ಬೋದು, ಇದು ಏನಾದ್ರು ಡಿಸ್ಕ್ರಿಪ್ಷನ್ ಇದ್ರೆ ಕೊಡ್ಬೋದು. ಆಮೇಲೆ ಇಲ್ಲಿ ಅಡ್ವಾನ್ಸ್ ಅಲ್ಲಿ ಹೋದ್ರೆ ಸೊ ನಿಮಗೆ ಟೈಮ್ ಇಂಟರ್ವಲ್ ಬರುತ್ತೆ, ಇದೆಲ್ಲ ಅಡ್ವಾನ್ಸ್. ಸೊ ಡಿಆಕ್ಟಿವೇಟ್ ಮಾಡೋದಾದ್ರೆ ಸೊ ಸೋರ್ಸ್. ಸೊ ಇಲ್ಲಿ ಸೋರ್ಸ್ ಬಂದು ನನ್ನೊಂದು ಲೇಕ್ ಹೌಸ್ ಇದೆ. ಓಕೆನಾ. ಸೊ ಲೇಕ್ ಹೌಸ್ ಹೆಂಗ್ ಕ್ರಿಯೇಟ್ ಮಾಡೋದಂದ್ರೆ, ಜಸ್ಟ್ ನೀವು ವರ್ಕ್ ಸ್ಪೇಸ್ ಒಳಗೆ ಹೋಗಿ ಲೇಕ್ ಹೌಸ್ ಅಂತ ಕೊಟ್ರೆ ಲೇಕ್ ಹೌಸ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಈಗ ನಿಂದು ಶಿವು. ಓಕೆನಾ. ಸೊ ಇಲ್ಲಿ ಏನಾದ್ರು ಲೇಕ್ ಹೌಸ್ ಬೇಕಾ? ಸೊ ಲೇಕ್ ಹೌಸ್. ಸೊ ಇಲ್ಲಿ ಲೇಕ್ ಹೌಸ್ಗೆ ದರ್ಶನ್ 1. ಸೊ ಈ ತರ ಲೇಕ್ ಹೌಸ್ ಕ್ರಿಯೇಟ್. ಆ ಲೇಕ್ ಹೌಸ್ ಒಳಗಡೆ ಆಲ್ರೆಡಿ ನನ್ನೊಂದು ಫೈಲ್ ಇದೆ. ಓಕೆನಾ. ಅದನ್ನ ನಾನು ಮೂವ್ ಮಾಡೋಕೆ ಇದು ಲೇಕ್ ಹೌಸ್ ಕ್ರಿಯೇಟ್ ಮಾಡೋದು ಮೆಥಡ್. ಓಕೆನಾ. ಸೊ ಇಲ್ಲಿ ಈಗ ನಂದು ಒಂದು ಶಿವು ಅನ್ನೋದೊಂದು ವರ್ಕ್ ಸ್ಪೇಸ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಈ ಲೇಕ್ ಹೌಸ್ ಒಳಗೆ ಒಂದು ಫೈಲ್ ಇದೆ. ಸೊ ಇಲ್ಲಿ ಸೊ ಸೋರ್ಸ್ ಅಲ್ಲಿ ಇರುವಂತ ಮೂವಿ ಫೈಲು ಈಗ ಡೆಸ್ಟಿನೇಷನ್ ಬರಬೇಕು. ಇದು ನಮ್ ಕಾನ್ಸೆಪ್ಟ್ ಜಸ್ಟ್. ಸೊ ಬೈನರಿ ತಗೊಂತ ಇದೀವಿ. ಸೊ ಯಾವ ಫಾರ್ಮೆಟ್ ನಿಮ್ಗೆ ಯಾವ ಫಾರ್ಮೆಟ್ ಬೇಕೋ ಆ ಫಾರ್ಮೆಟ್ ಈ ಅಡ್ವಾನ್ಸ್ ಅಲ್ಲಿ ಆಗಿದೆ. ಸೊ ಇದೊಂದು ಡಿಲೀಟ್ ಫೈಲ್ ಆಫ್ಟರ್ ಕಂಪ್ಲೀಷನ್. ನಾವು ಕಾಪಿ ಆದ ತಕ್ಷಣ ಸೊ ಡಿಲೀಟ್ ಮಾಡೋದೇನು ಬೇಡ. ಡಿಲೀಟ್ ಮಾಡ್ಬೇಕು ಅದನ್ನ ಯೂಸ್ ಮಾಡಬೇಕು. ಈಗ ಬೈನರಿ ಇದೆ, ಫೈಲ್ ಫಾರ್ಮೆಟ್ ಯಾವರು ಡಿಲಿಮಿಟರ್, ಜೇಸನ್, ಎಕ್ಸೆಲ್, ಪಾರ್ಕೆಟ್ ಏನಿದೆ. ಸೊ ಇಲ್ಲಿ ನಾವು ಡಿಲಿಮಿಟರ್ ಕೊಟ್ರೆ ಇಲ್ಲಿ ನಮ್ಗೆ ಪ್ರಿವ್ಯೂ ಆಪ್ಷನ್ ಬರುತ್ತೆ. ಸೊ ಯಾವ ತರ ಇದೆ ಸೋರ್ಸ್ ಡೇಟಾ ಅಂತ. ಓಕೆನಾ. ಈ ತರ ಡೇಟಾ ಇದೆ ಅಂತ ಬರುತ್ತೆ. ಪ್ರಿವ್ಯೂ ಕ್ಲೋಸ್. ಸೊ ಬೈನರಿ ಅಂದ್ರೆ ಬೈನರಿಲಿ ಪ್ರಿವ್ಯೂ ಬರಲ್ಲ. ಓಕೆನಾ. ಸೊ ಇವಾಗ ಡೆಸ್ಟಿನೇಷನ್ ಸೇಮ್ ಲೇಕ್ ಹೌಸ್ ಅಲ್ಲೇ
ಓಕೆನಾ. ಸೊ ಫೈಲ್ ಫಾರ್ಮ್ಯಾಟು ನಮಗೆ ಸೋರ್ಸ್ ಇಂದ ನನಗೆ ಡೆಸ್ಟಿನೇಷನ್ ಬೇಕು. ಓಕೆನಾ. ಸೊ ಇಲ್ಲಿ ಯಾವ್ದಾರ ತರ ಫೈಲ್ ನೇಮ್ ಇಲ್ಲ. ಸೊ ಇಲ್ಲಿ ನೀವು ಕೊಡ್ಬೋದು ಮೂವೀಸ್ ಕಾಪಿ ಡಾಟ್ CSV ಅಂತ. ಓಕೆನಾ. ಸೊ ಸೊ ವೆಬ್ಸೈಟ್ ಅಷ್ಟೇ. ರನ್, ವ್ಯಾಲಿಡೇಟ್, ಕ್ಲಿಕ್ ಆನ್ ಓಕೆ, ದೆನ್ ರನ್ ಅಂಡ್ ಸೇವ್ ಅಂತ. ಸೊ ನಾವು ಒಂದು ಜಸ್ಟ್ ಒಂದ್ ಕಡೆ ಫೈಲ್ ಇದೆ ಒಂದು ಫೋಲ್ಡರ್ ಅಲ್ಲಿ, ಅದನ್ನ ಇನ್ನೊಂದ್ ಕಡೆ ತಗೊಂಡ್ಬರ್ತಾ ಇದೀವಿ ಕಾಪಿ ಡೇಟಾ ಆಕ್ಟಿವಿಟೀಸ್ ಇಂದ. ಸೊ ಇದು ರನ್ ಮಾಡಿದಾಗ ಇಲ್ಲಿ ರನ್ ಆಗುತ್ತೆ. ಇಲ್ಲಿ ನಾವು ರಿಫ್ರೆಶ್ ಬಟನ್ ಇದೆ, ಇಲ್ಲಿ ಇನ್ಪುಟ್ ನಾವೇನ್ ಕೊಡ್ತಾ ಇದೀವಿ, ಇಲ್ಲಿ ಔಟ್ಪುಟ್ ಬರುತ್ತೆ, ಇಲ್ಲಿ ಸೆಕೆಂಡ್ಸ್. ಸೊ ಇಲ್ಲಿ ಆಕ್ಟಿವಿಟಿ ನೇಮ್, ಇಲ್ಲಿ ಆಕ್ಟಿವಿಟಿ ನೇಮ್ ಕ್ಲಿಕ್ ಮಾಡಿದಾಗ ನಮ್ಗೆ ಒಂದು ಕರೆಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಎಷ್ಟು ರೀಡ್ ಆಗಿದೆ, ಎಷ್ಟು ಇದಾಗಿದೆ ಅಂತ. ಓಕೆನಾ. ಸಕ್ಸಸ್ ಆಯ್ತು. ಸ್ಟೇಟಸ್ 29 ಸೆಕೆಂಡ್ಸ್ ತಗೊಂಡಿದೆ. ಸೊ ಇಲ್ಲೂ ನಮಗೆ ಸಿಗುತ್ತೆ ನಾವು ಇನ್ಪುಟ್ ಏನ್ ಕೊಟ್ಟಿದ್ದೀವಿ, ಏನೇನು ಕೊಟ್ಟಿದ್ದೀವಿ, ಯಾವ ಫೈಲು ಎಲ್ಲ ನಮ್ಗೆ ಇನ್ಪುಟ್ ಸಿಗುತ್ತೆ. ಸೊ ಓಕೆನಾ. ಲೊಕೇಶನ್ ಲೇಕ್ ಹೌಸು, ಇಲ್ಲಿಂದ ಇಲ್ಲಿಗೆ. ಓಕೆನಾ. ಸೊ ನಿಮ್ಗೆ ಇಲ್ಲಿ ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೋರ್ಸು ಡೆಸ್ಟಿನೇಷನ್, ಸೋರ್ಸು ಲೇಕ್ ಹೌಸು, ಡೆಸ್ಟಿನೇಷನ್ ಲೇಕ್ ಹೌಸು. ಸೊ ಇಷ್ಟು ಡೇಟಾ ರೀಡ್ ಆಗಿದೆ, ರೈಟ್ ಆಗಿದೆ, ಒಂದು ಫೈಲ್. ಸೊ ಇಲ್ಲೂ ಇನ್ಫಾರ್ಮೇಶನ್ ಇದೆ. ಓಕೆನಾ. ಸೊ ಇವಾಗ ನಾವು ಬಂದಿದ್ದೇವೆ ಚೆಕ್ ಮಾಡೋದಂಗೆ. ಸೊ ಲೇಕ್ ಡೆಸ್ಟಿನೇಷನ್ ಏನೂ ಇರಲಿಲ್ಲ. ಸೊ ಇವಾಗ ರಿಫ್ರೆಶ್, ಮೂವಿ ಕಾಪಿಡ್ ಅಂತ ಬಂತು. ಓಕೆನಾ. ಸೊ ಇದು ಸೆಕೆಂಡ್. ಸೊ ಇನ್ನೊಂದು ಕಾಪಿ ಆಕ್ಟಿವಿಟಿಲಿ ಸೊ ನೆಕ್ಸ್ಟ್ ನನಗೆ ಫೈಲ್ ಬೇಡಪ್ಪ, ನಾನು ಡೈರೆಕ್ಟ್ ಟೇಬಲಿಗೆ ಇದು ಮಾಡಬೇಕು. ಇವಾಗ ನಾವೇನ್ ಮಾಡಿದ್ವಿ, ಸೋರ್ಸ್ ಟು ಡೆಸ್ಟಿನೇಷನ್, ಇಲ್ಲಿ ಫೈಲ್ ಇತ್ತು, ಫೈಲ್ ತಗೊಂಡ್ಬಂದ್ವಿ. ಸೊ ಇವಾಗ ನಂಗೆ ಇಲ್ಲಿ ಫೈಲ್ ಇದೆ. ಸೊ ಇದನ್ನ ಟೇಬಲ್ ಬೇಕು, ಟೇಬಲ್ ಫಾರ್ಮೆಟ್ ಅಲ್ಲಿ ಬೇಕು. ಓಕೆನಾ. ಸೊ ಇದನ್ನ ಯಾವ ತರ ಕಾಪಿ ಆಕ್ಟಿವಿಟಿಲಿ ಮಾಡೋದು ಸೇಮ್. ಸೊ ಕ್ರಿಯೇಟ್, go to pipeline 5. okay. So anything you can give any name. ಸೊ ಇವಾಗ ಜಸ್ಟ್ ನಾವು ಒಂದು ಟೇಬಲ್ಗೆ ಯಾವ ತರ ಮಾಡ್ಬೋದು, ಟೇಬಲ್ ಮಾಡಬೇಕಾದ್ರೆ ನಾವು ಏನೇನೆಲ್ಲ ಆಪ್ಷನ್ ಇದೆ ಈ ಇದರಲ್ಲಿ. ಸೊ ಕಾಪಿ ಡೇಟಾ, ಸೋರ್ಸು, ಲೇಕ್ ಹೌಸ್ ಇದೆ, ಸೊ ಫೈಲು. ಸೊ ಇಲ್ಲಿ ನಿಮಗೆ ಲೇಕ್ ಹೌಸ್ ಅಲ್ಲಿ ಸೇಮ್ ಈ ಸೋರ್ಸ್ ಅಲ್ಲಿ ಇದಿದೆ. ಸೊ ಇದು ನಾನು ಟೇಬಲ್ಗೆ ಹಾಕ್ಬೇಕು. ಓಕೆನಾ. ಸೊ ವೇರ್ ಇಸ್ ಪೈಪ್ಲೈನ್ 5. ಓಕೆ. ಸೊ ಫೈಲ್ಸ್, ಬ್ರೌಸ್ ಡೇಟಾ, ಸೋರ್ಸ್, DST, ಇದು ಡಿಲಿಮಿಟೆಡ್ ಪ್ಲಾನ, ಪ್ರಿವ್ಯೂ ಆಲ್ರೆಡಿ ನೋಡಿದ್ವಿ. ಇದು ಡೆಸ್ಟಿನೇಷನ್ ಒಂದು ಸೇಮ್ ಲೇಕ್ ಹೌಸ್ಗೆ ಡಿಫ್ರೆಂಟ್ ಲೇಕ್ ಹೌಸ್ ಕೊಡ್ಬೋದು, ನಿಮ್ ಇಷ್ಟ. ಸೊ ಇಲ್ಲಿ ನಮಗೆ ಟೇಬಲ್ ಫಾರ್ಮ್ಯಾಟ್ ಬೇಕು. ಓಕೆನಾ. ಇಲ್ಲಿ ಫೈಲ್ಸ್ ಮತ್ತೆ ಟೇಬಲ್ಸ್ ಅಂತ ಎರಡಿದೆ. ಸೊ ಇಲ್ಲಿ ನೋಡಿ, ಸೊ ಟೇಬಲ್ ಯಾವ ತರ, ಟೇಬಲ್ ನೇಮ್ ಏನ್ ಬೇಕು, ದರ್ಶನ್ ಮೂವೀಸ್. ಈ ತರ ನನಗೆ ಬೇಕು ಅಂತ. ಓಕೆನಾ. ಸೊ ಇಲ್ಲಿ ಅಪೆಂಡ್ ಆಗ್ಬೇಕಾ, ಏನು ಓವರ್ ರೈಟ್ ಆಗ್ಬೇಕಾ, ಯಾವ ತರ. ಸೊ ಅಪೆಂಡ್ ಹಾಕಿ ನಮ್ಗೆ ಆಲ್ರೆಡಿ ಟೇಬಲ್ ಇಲ್ಲ, ಅಪೆಂಡ್ ಹಾಕಿ ಸೊ ಓವರ್ ರೈಟ್ ಕೊಡೋಣ. ಆಮೇಲೆ ಇಲ್ಲಿ ಒಂದು ಮ್ಯಾಪಿಂಗ್ ಅಂತ ಆಪ್ಷನ್ ಇದೆ. ಸೊ ಈ ಮ್ಯಾಪಿಂಗ್ ಏನ್ ಮಾಡ್ತೀವಿ, ಇಂಪೋರ್ಟ್ ಸ್ಕೀಮಾ. ಈಗ ನಾವು ಸೋರ್ಸ್ ಇಂದ ಒಂದು ಡೆಸ್ಟಿನೇಷನ್ ಏನಾದ್ರು ತಗೊಳೋದಾದ್ರೆ, ಈ ಎಕ್ಸಾಂಪಲ್ ಇಲ್ಲಿ ನಮಗೆ ಸೋರ್ಸ್ ಇರುತ್ತೆ. ಓಕೆನಾ. ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ಏನಾದ್ರು ಒಂದು ಕಾಲಮ್, ಡೇಟಾ ಟೈಪ್ ಏನಾದ್ರು ಕಾಲಮ್ ಡಿಲೀಟ್ ಮಾಡೋದಾಗ್ಲಿ, ಡೇಟಾ ಟೈಪ್ ಏನಿದೆ, ಸ್ಟ್ರಿಂಗ್ ಇದೆ, ರೇಟಿಂಗ್ ಬಂದು ನಾವು ಡೆಸಿಮಲ್ ಕೊಡ್ಬೋದು. ಇಲ್ಲ ಇದನ್ನ ನಾನು ರಿಮೂವ್ ಮಾಡ್ಬೇಕಾ, ರಿಮೂವ್ ಮಾಡು. ಸೊ ಈ ತರ ಕೊಡೋದು. ಓಕೆ. ದೆನ್ ಸೊ ವ್ಯಾಲಿಡೇಟ್, ನೋ ಎರರ್, ಸೊ ರನ್, ಸೇವ್ ಅಂಡ್ ರನ್. ಓಕೆ. ಸೊ ನಾವು ಫೈಲ್ನ ಒಂದು ಸೋರ್ಸ್ ಇಂದ ಒಂದು ಟೇಬಲ್ ಮೂವ್ ಮಾಡ್ಬೇಕಾದ್ರೆ ಸಮ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ ಆಡ್ ಮಾಡಿದ್ದಾರೆ. ಸೊ ಕಾಲಮ್ ಆಡ್ ಮಾಡೋದು, ಡಿಲೀಟ್ ಮಾಡೋದು, ಸೊ ಡೇಟಾ ಟೈಪ್ ಚೇಂಜ್ ಮಾಡೋದು, ಕಾಲಮ್ ಈ ತರ ಇದಾವೆ.
ಕೋಡ್ ಮಾಡ್ಬೇಕ್ರಿ. ಸಕ್ಸೆಸ್. ಸೊ ಇವಾಗ ನಮಗೆ ಕಾಪಿ ಆಗಿದೆ. ಸೊ ಅದೇ ಡೆಸ್ಟಿನೇಷನ್ ಅದೇ ಫೈಲ್ ಎಲ್ಲ ರೀಡ್ ಆಗಿದೆ ನೀಟಾಗೆ. ಓಕೆ, ಸೊ ಕ್ಲೋಸ್ ಇಟ್. ಸೊ ವಿ ಕ್ಯಾನ್ ಚೆಕ್ ಇಟ್ ಇನ್ ಅವರ್ lakehouse whether table nothing is there, so we need to refresh. The shell movies came. Okay, yeah, ಬಂದು ಓಕೆನಾ. ಸೊ ಇವಾಗ ನೆಕ್ಸ್ಟ್, ಸೊ ಇವಾಗ ನಿನ್ನ ಹತ್ರ ನಾವು ಹೇಳಿದ್ವಿ ಅವಾಗ ಹೇಳ್ದಂಗೆ ಪ್ಯಾರಾಮೀಟರ್ ಯಾವಾಗ ಯೂಸ್ ಮಾಡ್ತೀವಿ, ಪ್ಯಾರಾಮೀಟರ್ ಯಾವಾಗ. ಸೊ ಇವಾಗ ನನ್ನ ಹತ್ರ ಸೋರ್ಸ್ ಹತ್ರ ಫೈಲ್ 1 ಇದೆ, ಫೈಲ್ 2 ಇದೆ. ಸೊ ಇದು ನನಗೆ ಡೆಸ್ಟಿನೇಷನ್ಗೆ ಫೈಲ್ 1 ಫೈಲ್ 2 ಹೋಗ್ಬೇಕು. src bst ಫೈಲ್ 2 dxt. ಸೊ ಇದು ನಮಗೆ ಇಲ್ಲಿಂದ ಇಲ್ಲಿ ಡೆಸ್ಟಿನೇಷನ್ ಹೋಗ್ಬೇಕು. ಸೊ 2 ಫೈಲ್ ಬೇಕಾ? ಸೊ ನಮಗೆ 2 ಕಾಪಿ ಡೇಟಾ ಆಕ್ಟಿವಿಟಿ ಬೇಕಾಗಿಲ್ಲ. ಸೊ ಒಂದೇ ಕಾಪಿ ಡೇಟಾ ಆಕ್ಟಿವಿಟಿ ನೋಡಿ ಇದನ್ನ ಪಾಸ್ ಮಾಡಬೇಕು ಪ್ಯಾರಾಮೀಟರ್ ಆಗಿ, ಓಕೆನಾ. ಸೊ ಇದನ್ನ ನಾವು ಪಾಸ್ ಮಾಡಬೇಕು ಪ್ಯಾರಾಮೀಟರ್ ಆಗಿ. ಸೊ F1 ಸ್ಟ್ರಿಂಗ್ ಪಾಸ್ ಮಾಡಿದ್ರೆ ಕಾಪಿ ಡೇಟಾ ಆಕ್ಟಿವಿಟಿಗೆ ಅದು ಫೈಲ್ ಮಾತ್ರ ಕಾಪಿ ಮಾಡಿ ಡೆಸ್ಟಿನೇಷನ್ ಆಗುತ್ತೆ. F2 ಡಾಟ್ ಸೋರ್ಸ್ನ ಮೆನ್ಷನ್ ಮಾಡಿದ್ರೆ ಅದು ಆಕ್ಟಿವಿಟಿ ಪಾಸ್ ಆಗಿ ಆ ಫೈಲ್ ಮಾತ್ರ ಪಿಕ್ ಆಗುತ್ತೆ. ಸೊ ಪ್ಯಾರಾಮೀಟರ್ ಹೆಂಗ್ ವರ್ಕ್ ಆಗುತ್ತೆ? ಸೊ ಆಕ್ಟಿವಿಟಿ ಸಿಂಪಲ್, ಬನ್ನಿ. ಸೊ ಇದು ಸೋರ್ಸ್ 2 ಅಲ್ಲಿ. ಸೊ ನನಗೆ F1 ಸೋರ್ಸ್ txt, F2 ಸೋರ್ಸ್ t. ಸೊ ನಂತರ 2 ಫೈಲ್ ಇದೆ. ಸೊ ಈ 2 ಫೈಲ್ನ ನಾನು ಡೆಸ್ಟಿನೇಷನ್ಗೆ ಹಾಕಬೇಕು. ಸೊ ಔಟ್ಪುಟ್ ನಮಗೆ F1 ಡೆಸ್ಟಿನೇಷನ್ ಡಾಟ್ ಡಿಎಕ್ಸ್ಟಿ, F2 ಡೆಸ್ಟಿನೇಷನ್ ಡಾಟ್ txt ಅಂತ ಬರಬೇಕು. ಸೊ ಇದು ನಮಗೆ 2 ಕಾಪಿ ಡೇಟಾ ಆಕ್ಟಿವ್ ಮಾಡಿದ್ರೆ ಅದು ಇಟ್ ಈಸ್ ನಾಟ್ ಎ ಗುಡ್ ಫಾರ್ ಡೆವಲಪ್ಮೆಂಟ್. ಓಕೆ, ಸೊ ಒಂದು ಕಾಪಿ ಡೇಟಾ ಆಕ್ಟಿವಿಟಿ ಮಾಡಿ ಡೈನಮಿಕಲಿ ನಾವು ಹೆಂಗ್ ಮಾಡೋದು, ಓಕೆನಾ. ಸೊ ಓಕೆ, ಕಮ್ಮಿ ಆರ್ ಎಲ್ಸ್ ಸೇಮ್ ಪೈಪ್ ಲೈನ್ ಅಲ್ಲೇ ಓಪನ್ ಮಾಡೋದು. ಸೊ ಡಿಆಕ್ಟಿವೇಟ್ ಮಾಡಬೇಕು ಅಂದ್ರೆ ಜಸ್ಟ್ ಕ್ಲಿಕ್ ಹಿಯರ್, ಗೋ ಟು ಸೋರ್ಸ್ ಆರ್ ಜನರಲ್, so deactivate, so it won't run. Okay, so then activity, click here. So if you want to see activities, list as activities, you can drag it here, click on activities here. So more dot click ಮಾಡಿ ಯಾವ activities ಇದೆ ಅಂತ ಬರುತ್ತೆ. ಸೇಮ್ ಕಾಪಿ ಡೇಟಾ ಆಕ್ಟಿವಿಟೀಸ್ ತಗೋ. ಸೊ ಬಂತು ಕಾಪಿ ಡೇಟಾ 2. ಸೊ ಇಲ್ಲಿ ನಮಗೆ ಈ ಪೇಜ್ ಏನಿದೆಯಲ್ಲ ಇದು ಕ್ಯಾನ್ವಾಸ್ ಅಂತೀವಿ, ಓಕೆನಾ. ಸೊ ಇಲ್ಲಿ ನಮ್ಗೆ ಪ್ಯಾರಾಮೀಟರ್ಗೆ ಏನಿದೆ, ಪ್ಯಾರಾಮೀಟರ್ 1, ಪ್ಯಾರಾಮೀಟರ್ 2. ಸೊ ನಮಗೆ 2 ಪ್ಯಾರಾಮೀಟರ್ ಬೇಕು. ಒಂದು ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ, ಒಂದು ಪ್ಯಾರಾಮೀಟರ್ ತಗೊಂಡು ಸೋರ್ಸ್ಗೆ ಹಾಕೊಂಡು 2 ಪ್ಯಾರಾಮೀಟರ್ ಬೇಕು, ಓಕೆನಾ. ಸೊ ನಮಗೆ ಒಂದು ಸೋರ್ಸ್ ಫೈಲ್ ಒಂದು ಕೊಡ್ತೀನಿ, ಆಮೇಲೆ ನಂಗೊಂದು ಡೆಸ್ಟಿನೇಷನ್ ಫೈಲ್, 2 ಪ್ಯಾರಾಮೀಟರ್ ನಾವು ಪಾಸ್ ಮಾಡ್ತೀವಿ. ಸೊ ಸೋರ್ಸ್ ಇದು ಸ್ಟ್ರಿಂಗ್ ಅಲ್ಲೇ ಇರಲಿ, ಓಕೆನಾ. ಇದು 2 ಪ್ಯಾರಾಮೀಟರ್ ಸೇವ್ ಮಾಡಿ, ಓಕೆ. ಕಮ್ ಹಿಯರ್. ಸೊ ಇಲ್ಲಿ ನನಗೆ ಸೋರ್ಸು ಲೇಕ್ ಹೌಸ್ ಅಲ್ಲಿ ಫೈಲ್ ಇದೆ. ಸೊ ಈಗ ನನಗೆ ಸೋರ್ಸ್ 2 ಅಲ್ಲಿ 2 ಫೈಲ್ ಇದೆ. ಸೊ ಹಂಗಾಗಿ ನಾನು ಡಬಲ್ ಕ್ಲಿಕ್ ಮಾಡಬಾರ್ದು. ಸೊ ಅದನ್ನ ನಾವು ಪ್ಯಾರಾಮೀಟರೈಸ್ ಪಾಸ್ ಮಾಡಬೇಕಲ್ಲ. ಸೊ ಹಂಗಾಗಿ ಜಸ್ಟ್ ತೋರಿಸ್ತೀನಿ. ಸೊ 2 ಫೈಲ್ ಇದೆ, ಓಕೆನಾ. ಸೊ ಇಲ್ಲಿ ನಾವು ಅದನ್ನ ಕ್ಲಿಕ್ ಮಾಡಬಹುದು, ಜಸ್ಟ್ ಸೋರ್ಸ್ ಅನ್ನು ಕ್ಲಿಕ್ ಮಾಡೋದು. ಸೊ ಇದು ನಾವು ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ದೀವಿ, ಓಕೆನಾ. ಫೈಲ್ ನೇಮ್ ಸೊ ಡೆಸ್ಟಿನೇಷನ್ ಸೇಮ್ ಲೇಕ್ ಹೌಸ್ ಫೈಲ್ಸ್, ಇದು ಸೋರ್ಸ್ 2 ಇಂದ ಡೆಸ್ಟಿನೇಷನ್ 2ಗೆ ಜಸ್ಟ್ ಕ್ಲಿಕ್. ಸೊ ಇವಾಗ ರನ್, ವ್ಯಾಲಿಡೇಟ್, ನೋ ಎರರ್, ದೆನ್ ರನ್, ಸೇವ್ ಅಂಡ್ ರನ್. ಸೊ ಇಲ್ಲಿ ರನ್ ಮಾಡಕ್ಕೆ ಪ್ಯಾರಾಮೀಟರ್ ಮೆನ್ಷನ್ ಮಾಡಿರ್ತಲ್ಲ, ರನ್ ಮಾಡಬೇಕಾದ್ರೆ ಕೇಳುತ್ತೆ. ಸೊ ನೀವೊಂದು ಪೈಥಾನ್ ಸ್ಕ್ರಿಪ್ಟ್ ಏನೋ ಮಾಡಿರ್ತೀರಾ, ರನ್ ಮಾಡೋಕ್ಕಿಂತ ಮುಂಚೆ ನೀವು ಪ್ಯಾರಾಮೀಟರ್ ಮೆನ್ಷನ್ ಮಾಡಬೇಕು.
ಇದು US ರನ್ ಮಾಡ್ಬೇಕಾ, ಇಲ್ಲ ಇಂಡಿಯಾಗೆ ರನ್ ಮಾಡ್ಬೇಕಾ, ಇಲ್ಲ ಇಂಗ್ಲೆಂಡ್ ರನ್ ಮಾಡ್ಬೇಕು, ಇದೇ ತರ ಒಂದು ಸೆಟ್ ಮಾಡಿದ್ಮೇಲೆ ನಾವು ರನ್ ಮಾಡ್ಬೇಕು ಅಂದ್ರೆ ಪ್ಯಾರಾಮೀಟರ್ ಕೊಡ್ಬೇಕು. ಸೊ ಅಲ್ಲಿ ನನಗೆ ಪ್ಯಾರಾಮೀಟರ್ ಬಂದು ಸೋರ್ಸ್ ಫೈಲ್ ಈ ತರ ಇದೆ, ಇದನ್ನ ತಗೊಂಡು ಡೆಫಿನೇಷನ್ ಹಾಕೋ, ಡೆಫಿನೇಷನ್ ಫೈಲ್ ಬಂದು ಈ ತರ ಇರ್ಬೇಕು. ಸೊ 2 ಪಾತ್ ಇದು. ಸೊ ಓಕೆ, ಇದು ರನ್ ಆಗುತ್ತೆ ಈಗ. ಸೊ ನೋಡಿ, ಕಾಪಿ ಡೇಟಾ ಒಂದು ಇದು ಟೆಸ್ಟ್ ಮಾಡಬೇಕಾದ್ರೆ ಈ ತರ ಯೂಸ್ ಅದು ಒಂದು ಇನ್ಆಕ್ಟಿವ್ ಮಾಡ್ಬಿಟ್ಟು ಇಲ್ಲಿ ಟೆಸ್ಟ್ ಮಾಡೋದು. ಸೊ ಅದು ರನ್ ಆಗಲ್ಲ ಆಕ್ಚುಲಿ. ಓಕೆನಾ? ಕಂಪ್ಲೀಟ್ ಆಯ್ತು. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಸೊ ಇಲ್ಲಿ ನಮಗೆ ಕ್ಲಿಕ್ ಮಾಡಿದ್ರೆ ಸೊ ನಾವು ಏನ್ ಪ್ಯಾರಾಮೀಟರ್ ಕೊಟ್ಟಿದೀವಿ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಇಲ್ಲಿ ಸಕ್ಸಸ್ ಆಗಿದೆ. ಸೊ ಫೈಲ್ ಹೋಗಿದೆ. ಸೊ ಇಲ್ಲಿ ಕ್ರಾಸ್ ಚೆಕ್ ಮಾಡೋಣ ಡೆಸ್ಟಿನೇಷನ್ 2 ಅಲ್ಲಿ. ಸೊ ಏನೂ ಇಲ್ಲ, ರಿಫ್ರೆಶ್. ಸೊ ಸೋರ್ಸ್ ಡೆಸ್ಟಿನೇಷನ್ 2. Okay, 1 second. Read some. Nothing is there. Corporate activity, source lake, source 2, destination 2. So run to the path. ಇಲ್ಲಿಂದ ನಿಮಗೆ ಬೇಕು ಎಕ್ಸ್ಟೆನ್ಷನ್ ಅಲ್ಲಿ ರನ್ ಆಗ್ತಿದೆ. ನೀವೇನಾದ್ರು ಶೆಡ್ಯೂಲ್ ಮಾಡ್ಬೇಕಂದ್ರೆ ಇಲ್ಲಿ ಶೆಡ್ಯೂಲಿಂಗ್ ಎಲ್ಲ ಡೀಟೇಲ್ಸ್ ಇದೆ. ಅದೆಲ್ಲ ನೆಕ್ಸ್ಟ್ ಅಲ್ಲಿ ಟೈಮ್ ಹೇಳ್ತೀನಿ, ಹೇಳ್ಕೊಡ್ತೀನಿ. ಸೊ ನೋಡಿ, ಲೇಕ್ ಹೌಸ್ 1 ಅಲ್ಲಿ ಯಾವುದೇ ರೀತಿ ಏನಿಲ್ಲ, ಈ ತರ ಬರ್ತಾ ಇದೆ. I will delete